ಹಲೋ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಉಡುಪಿಯಲ್ಲಿ ಒಂದು ಗುಮ್ಮಟ ರಚನೆ ದೇವಸ್ಥಾನ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ಇದು ಯಾವ ಟೆಂಪಲ್ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು ಇರೋದು ಉಡುಪಿಯಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿರುವ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕ್ಯಾಂಪಸ್ನ 4th ಗೇಟ್ನಲ್ಲಿ ಲೊಕೇಟ್ ಆಗಿದೆ. ವೇಣುಗೋಪಾಲ ಸ್ವಾಮಿ ಅಂದರೆ ವೀಣೆಯನ್ನು ನುಡಿಸುವ ಭಗವಾನ್ ಕೃಷ್ಣ ಅಥವಾ ವಿಷ್ಣುವಿನ ರೂಪ ಅಂತ ಹೇಳ್ತಾರೆ. ನಾವು ಭಾರತದ ಹಲವಾರು ಕಡೆಗಳಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಬಹುದು. ನಾವು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ದೇವಸ್ಥಾನವನ್ನು 1973ರಲ್ಲಿ ಡಾಕ್ಟರ್ TMA ಪೈ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದ್ದಾರೆ. ಇಲ್ಲಿ ನಾವು ಶ್ರೀಕೃಷ್ಣ ದೇವರು ಹಸುವಿನ ಜೊತೆ ಇರುವ ಮೂರ್ತಿಯನ್ನು ನೋಡಬಹುದು. ಈ ಮೂರ್ತಿಯನ್ನು ಮಂಗಳೂರಿನ ಮಂಗಳದೇವಿಯಲ್ಲಿರುವ ವೇಣುಗೋಪಾಲರಾವ್ ಅವರ ಮನೆಯಿಂದ ತಗೊಂಡ್ಬಂದಿದ್ದಾರೆ. ಈ ಮೂರ್ತಿಗೆ ಅವರು ಸಾಧಾರಣ 250 ವರ್ಷಗಳ ಹಿಂದಿನಿಂದ ಪೂಜೆಯನ್ನು ಮಾಡ್ತಾ ಇದ್ರು ಅವ್ರ ಮನೆಯಲ್ಲಿ. ಇಲ್ಲಿ ಈ ಮೂರ್ತಿಯನ್ನು ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಪ್ರತಿಷ್ಠಾಪನೆಗೊಳಿಸಿದ್ದಾರೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ನ ವಿಶೇಷತೆ ಏನು ಅಂದರೆ, ಇಲ್ಲಿ ನಾವು ಎಲ್ಲ ಧರ್ಮದ ಮಿಕ್ಸ್ಚರ್ನ ನೋಡಬಹುದು. ಮಾಸ್ಕ್ ಶೈಲಿಯ ಗುಮ್ಮಟ ರಚನೆಯ ಜೊತೆಗೆ ಚರ್ಚ್ ಶೈಲಿಯ ಪೀಕ್ ಪಾಯಿಂಟ್ ಅನ್ನು ಕೂಡ ನೋಡಬಹುದು. ಇನ್ನು ಉಳಿದ ಎಲ್ಲ ರಚನೆಗಳು ಹಿಂದೂ ಧರ್ಮವನ್ನು ಪ್ರತಿನಿಧಿಸುತ್ತವೆ. ಹಾಗೂ ಇಲ್ಲಿ ಬೃಂದಾವನ ಶೈಲಿಯ ಗಾರ್ಡನ್ ಅನ್ನು ಕೂಡ ನಾವು ನೋಡಬಹುದು. So that's it for the day. Please like, share, subscribe and comment for more videos.